ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಮಾರ್ಕ್ಸ್ ಎಂಟ್ರಿಯನ್ನು ಹೇಗೆ ಮಾಡಬೇಕು ಅನ್ನೋದರ ಒಂದು ಡೆಮೋ ವಿಡಿಯೋವನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇರೋವಂಥದ್ದು. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಲಿಂಕನ್ನು ಬಿಟ್ಟಿರೋ ಬಗ್ಗೆ. ಸೊ ಆದರೂ ಬಹಳ ಜನ ವಿದ್ಯಾರ್ಥಿಗಳು ಸರ್ ಹೇಗೆ ಮಾಡೋದು ಅಂತ ಇನ್ನೊಂದು ಸರಿ ತೋರಿಸಿ ಡೆಮೋ ವಿಡಿಯೋ ಮಾಡಿ ಅಂತ ಹೇಳ್ತಿರೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಿರೋವಂಥದ್ದು. ಸೊ ಬಹಳ ಸಿಂಪಲ್ ಪ್ರೊಸೀಜರ್ ಇದೆ. ಸೊ ಇಲ್ಲಿ KE ವೆಬ್ಸೈಟಿಗೆ ಹೋಗಿಬಿಟ್ಟು ಪ್ರವೇಶ ಅಂತ ಕ್ಲಿಕ್ ಮಾಡಿ UGC 2024 ಅಂತ ಕ್ಲಿಕ್ ಮಾಡಿ ಇಲ್ಲಿ UGC 2024 ಅಂಕಗಳು ನಮೂದಿಸುವ ಲಿಂಕ್ ಅಂತ ಇದೆ, ಕ್ಲಿಕ್ ಮಾಡಿ. ಇನ್ನೊಂದು ಸಾರಿ ಹೇಳಿಬಿಡ್ತೀನಿ, ಯಾವ ವಿದ್ಯಾರ್ಥಿಗಳು ಈ ವರ್ಷ 2024 PU ಬೋರ್ಡ್ ಅಂಡರ್ ಪಾಸ್ ಆಗಿದ್ದೀರಿ ಅಂತಹ ವಿದ್ಯಾರ್ಥಿಗಳು PU ಬೋರ್ಡ್ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರನ್ನು ಬಿಟ್ಟರೆ ಈ ವರ್ಷ ಪಾಸಾಗಿರುವಂಥ CBSE ICSE ಯಾವುದೇ ಅದರ್ ಸ್ಟೇಟ್ ಬೋರ್ಡ್ ಇರಬಹುದು, ಜೊತೆಗೆ ಹಿಂದಿನ ವರ್ಷ ICSE CBSE ಯಾವುದೇ ಸ್ಟೇಟ್ ಬೋರ್ಡು ಮತ್ತು ಹಿಂದಿನ ವರ್ಷ PU ಬೋರ್ಡಲ್ಲಿ ಪಾಸಾದಂತಹ ರಿಪೀಟರ್ಸ್ಗಳು ಕೂಡ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು. ಹಾಗಾದರೆ ಒಂದು ಕ್ವಶನ್ ಇಲ್ಲಿ ಕೇಳ್ತಾರೆ ಸ್ಟೂಡೆಂಟ್ಸ್ಗಳು, ಸರ್ ನಾನು KCET ಎಕ್ಸಾಮನ್ನೇ ಬರೆದಿಲ್ಲ, ನಾನು ನೀಟನ್ನು ಮಾತ್ರ ಬರೆದಿದ್ದೀನಿ, ಆದರೂ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾ? ಲಾಜಿಕಲಿ ಸ್ಪೀಕಿಂಗ್ ಮಾರ್ಕ್ಸ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಈ ಮಾರ್ಕ್ಸ್ ಎಂಟ್ರಿಯನ್ನು ಇವರು ಕೇಳ್ತಾ ಇರುವಂಥದ್ದು KCET ಎಕ್ಸಾಮಿನೇಷನ್ ರಿಸಲ್ಟನ್ನು ಅನೌನ್ಸ್ ಮಾಡೋದಕ್ಕೆ. ಯಾಕೆಂದರೆ ಅದರಲ್ಲಿ 50% ಬೋರ್ಡ್ ಮತ್ತು 50% PCM ಇಂಜಿನಿಯರಿಂಗ್ ರ್ಯಾಂಕನ್ನು ಅನೌನ್ಸ್ ಮಾಡೋದಕ್ಕೆ ಏನು ತೊಗೋಬೇಕು, ಸೊ ಅದನ್ನು ತೊಗೊಳ್ಳೋದಕ್ಕೆ ಇವರು ಕೇಳ್ತಾ ಇರುವಂಥದ್ದು. ಆದ್ದರಿಂದ ನೀವು ಇಲ್ಲಿ ಮಾರ್ಕ್ಸ್ ಎಂಟ್ರಿಯನ್ನು ಮಾಡದೇ ಇದ್ದರೂ ಕೂಡ ನಡೀತದೆ. ಹಾಗಂತೇಳಿ ಸರ್ ನಾನು ಆಲ್ರೆಡಿ ಅಪ್ಲಿಕೇಶನ್ ಅಂತೂ ಹಾಕಿದ್ದೀನಿ, ನಾನು ನೀಟ್ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಆದರೂ ಅಪ್ಲಿಕೇಶನ್ ನಂಬರ್ ಲಾಗಿನ್ ಡೀಟೇಲ್ಸ್ ಇದೆ, ನಾನು ಲಾಗಿನ್ ಆಗಿ ಮಾಡಿದರೆ ಏನಾದ್ರು ಪ್ರಾಬ್ಲಮ್ ಆಗ್ತದಾ? ಸೇಫರ್ ಸೈಡ್ ಇರಲಿ, ಮುಂದೆ KE ಅದು ರೂಲ್ಸ್ ಏನು ಚೇಂಜ್ ಆಗ್ತದೋ ಗೊತ್ತಿಲ್ಲ ಅಂಥೇಳಿ. ಸೊ ಹಾಗಿದ್ದವರು ಕೂಡ ನೀವು ಮಾಡಿದರೂ ಏನೂ ಪ್ರಾಬ್ಲಮ್ ಇಲ್ಲ, ಮಾಡಬಹುದು. ಯು ಕ್ಯಾನ್ ಡೂ ದ್ಯಾಟ್, ದರ್ ಈಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ, ಸೊ ಒಟ್ಟಿನಲ್ಲಿ CET ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಲೇಬೇಕು ಅನ್ನೋದು ಗೊತ್ತಿರಲಿ. ಈಗೇನು ಮಾಡಬೇಕು, ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕಿ, ಪಾಸ್ವರ್ಡನ್ನು ಹಾಕಿ, ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಅಂತ ಎಂಟರ್ ಮಾಡಿ. ನಾನು ಲಾಗಿನ್ ಅಂತ ಎಂಟರ್ ಮಾಡಿ ನೆಕ್ಸ್ಟ್ ಪೇಜ್ ಏನು ಕಾಣಿಸ್ತದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕ್ವಾಲಿಫೈಡ್ ಬೋರ್ಡ್ ಕಾಣಿಸ್ತದೆ, PUC ರಿಜಿಸ್ಟ್ರೇಷನ್ ನಂಬರ್ ಕಾಣಿಸ್ತದೆ, PUC ಪಾಸ್ಡ್ ಇಯರ್ ಏನಂತ ಕಾಣಿಸ್ತದೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತ ಅಂದರೆ, ಈ ಕೇಸಲ್ಲಿ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಈಸ್, ಇಲ್ಲಿ ಕರ್ನಾಟಕ ಬೋರ್ಡ್ದವ್ರು ಏನಾದರೂ ಆಗಿದ್ದರೆ, ವೆರಿ ಇಂಪಾರ್ಟೆಂಟ್, ಕರ್ನಾಟಕ ಬೋರ್ಡ್ದವ್ರು ಏನಾದರೂ ನೀವು ಆಗಿದ್ದರೆ ಇಲ್ಲಿ ನಿಮ್ಮ ಮಾರ್ಕ್ಸ್ ಫೆಚ್ ಮಾರ್ಕ್ಸ್ ಅಂತ ಮಾಡಿದ ತಕ್ಷಣ ಆಟೋಮೆಟಿಕಲಿ ಬಂದುಬಿಡ್ತದೆ. ಯಾಕಂದರೆ ನೀವು PUC ರಿಜಿಸ್ಟ್ರೇಷನ್ ನಂಬರ್ನ ಆಲ್ರೆಡಿ ಹಾಕಿರ್ತೀರಿ ಅಪ್ಲಿಕೇಶನ್ ಫಾರ್ಮಲ್ಲಿ. ಇಲ್ಲಿ ಯಾರಾದರೂ ಗೊತ್ತಿರಲಿ ಅದರ್ ಬೋರ್ಡ್ದವ್ರಾಗಿದ್ದರೆ, ನೀವು ಕರ್ನಾಟಕ ಬೋರ್ಡ್ ಲಾಸ್ಟ್ ಇಯರ್ದವ್ರಾಗಿದ್ದರೂ ಕೂಡ ಅದನ್ನ ಹೇಳ್ತಾ ಇದ್ದೀನಿ ನಾನು, ಬಟ್ ಅದರ್ ಬೋರ್ಡ್ದವ್ರಾಗಿದ್ದರೆ ನಿಮ್ಮ ಮಾರ್ಕ್ಸ್ ಆಟೋಮೆಟಿಕಲಿ ಫೆಚ್ ಆಗೋದಿಲ್ಲ. ಫೆಚ್ ಮಾರ್ಕ್ಸ್ ಅಂತ ಮಾಡಿದರೂ ಆಗೋದಿಲ್ಲ, ಯಾಕಂದ್ರೆ ಅದ್ರ ಡೀಟೇಲ್ಸ್ KE ಅವ್ರ ಹತ್ರ ಇಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ನೀವು ಇಲ್ಲಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಬೇಕು. ಸಬ್ಜೆಕ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿ, ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಮಾರ್ಕ್ಸು, ಮಿನಿಮಮ್ ಅಂದರೆ ಅಪ್ಟೇನ್ಡ್ ಮಾರ್ಕ್ಸ್ ಹಾಕಿ, ಸೆಲೆಕ್ಟ್ ಸ್ಟೇಟಸ್ ಪಾಸ್ ಅಂತ ಹಾಕಿ, ಸೇವ್ ಅಪ್ಡೇಟ್ ಮಾರ್ಕ್ಸ್ ಅಂತ ಕೊಡಿ. ಮತ್ತು ಇನ್ನೊಂದು ಸಬ್ಜೆಕ್ಟನ್ನು ಎಂಟರ್ ಮಾಡಿ, ಮ್ಯಾಕ್ಸಿಮಮ್ ಮಾರ್ಕ್ಸು, ಅಪ್ಟೇನ್ಡ್ ಮಾರ್ಕ್ಸು, ಸೆಲೆಕ್ಟ್ ಸ್ಟೇಟಸ್ಸು, ಸೇವ್ ಅಪ್ಡೇಟ್ ಅಂತ ಕೊಡ್ತಾ ಹೋಗಿ. ನಾನು ಮೊದಲು ನಿಮಗೆ ಕರ್ನಾಟಕ ಬೋರ್ಡ್ದವ್ರಿಗೆ ಹೇಗೆ ಅಂತ ತೋರಿಸ್ತೀನಿ. ಕರ್ನಾಟಕ ಬೋರ್ಡ್ದವ್ರಿಗೆ ಹೇಗಪ್ಪ ಅಂತ ಅಂದರೆ, ಇಲ್ಲಿ ಇದೆಲ್ಲ ಡೀಟೇಲ್ಸ್ ಅವ್ರಿಗೆ ಬದಾನೆ ಬಂದುಬಿಟ್ಟಿದೆ. ಫೆಚ್ ಮಾರ್ಕ್ಸ್ ಅಂತ ಕ್ಲಿಕ್ ಮಾಡಿ. ಫೆಚ್ ಮಾರ್ಕ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಹೆಸರು, ಫಾದರ್ ನೇಮ್, ಮದರ್ ನೇಮ್ ಎಲ್ಲ ಬರ್ತದೆ. ಅದಾದ ಮೇಲೆ ಕೆಳಗಡೆ ಇಲ್ಲಿ ಇಂಗ್ಲೀಷು, ಫಿಸಿಕ್ಸು, PCMB ಯಾವ್ಯಾವ ಮಾರ್ಕ್ಸ್ ಅಂತಲೂ ಕೂಡ ಇಲ್ಲಿದೆ ನೋಡಿ, ಹೌದಾ? ಸೊ ಕನ್ನಡ, ಇಂಗ್ಲೀಷ್, ಫಿಸಿಕ್ಸ್ ಯಾವ್ಯಾವ ಮಾರ್ಕ್ಸ್ ಅಂತಲೂ ಕೂಡ ಇದೆ. ಸೊ ಟೋಟಲ್ ಅಂತೂ ಮಾರ್ಕ್ಸ್ ಬಂದಿರ್ತದೆ. ಸೇವ್ ಆಟೋಫೆಚ್ಡ್ ಮಾರ್ಕ್ಸ್ ಅಂತ ಕೊಡಿ. ಮಾರ್ಕ್ಸನ್ನು ಆಟೋಫೆಚ್ ಸೇವ್ ಕೊಡೋಕ್ಕಿಂತ ಮುಂಚೆ ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಕರೆಕ್ಟ್ ಇದೆಯಾ ಇಲ್ಲ ಅಂತ ನಾನು ಕೂಡ ಇದನ್ನು ಕ್ರಾಸ್ ಚೆಕ್ ಮಾಡ್ಕೋತೀನಿ. ಓಕೆ, ಎಲ್ಲ ಮಾರ್ಕ್ಸ್ ಕೂಡ ಕರೆಕ್ಟ್ ಇದೆ. ಕ್ರಾಸ್ ಚೆಕ್ ಯಾಕೆ ಮಾಡ್ಕೊಳ್ಳಿ ಅಂತ ಅಂದರೆ, ಇದರಿಂದ ನಿಮ್ಮ CET ರ್ಯಾಂಕನ್ನು ಅನೌನ್ಸ್ ಮಾಡೋದಕ್ಕೆ ಸೊ ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ನನಗಿಲ್ಲಿ ಅನ್ನಿಸ್ತದೆ, ರೈಟ್? ಸೊ ಅದಾದಮೇಲೆ ಸೇವ್ ಆಟೋಫೆಚ್ಡ್ ಮಾರ್ಕ್ಸ್ ಅಂತ ಕೊಡಿ, ಕ್ಲಿಕ್ ಮಾಡಿ. ಆಟೋಫೆಚ್ ಮಾರ್ಕ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡಿ. ಅದಾದ ಮೇಲೆ ಕೆಳಗಡೆ ನೋಡಿ, ಇಲ್ಲೆಲ್ಲ ಮಾರ್ಕ್ಸ್ ಬಂದುಬಿಡ್ತದೆ ಪಾಸ್ ಅಂಥೇಳಿ, ಹೌದಾ? ಮೇಲ್ಗಡೆ ಇರೋ ಎಲ್ಲ ಮಾರ್ಕ್ಸ್ ಇನ್ನೊಂದು ಸಾರಿ ಕೆಳಗಡೆ ಬರಬೇಕು. ಬಂದ ಮೇಲೆ ಚೂಸ್ ಫೈಲನ್ನು ಮಾಡಿ, ಅಪ್ಲೋಡ್ ಅಂತ ಕೊಡಿ. ಅಪ್ಲೋಡ್ ಆದ ಮೇಲೆ ಪ್ರಿಂಟ್ ಮಾರ್ಕ್ಸ್ ಕಾರ್ಡ್ ಅಂತ ಕೊಡಿ. ಇಷ್ಟು ಕೊಟ್ಟರೆ ನಿಮ್ಮ ಕೆಲಸ ಮುಗೀತು. ಸೊ ಇಲ್ಲಿ ಸಬ್ಮಿಟ್ ಬಟನೆಲ್ಲ ಏನೂ ಇಲ್ಲ. ಪ್ರಿಂಟ್ ಮಾರ್ಕ್ಸ್ ಕಾರ್ಡ್ ಅಂತ ಮಾಡಿದಾಗ ಪ್ರಿಂಟಲ್ಲಿ ನಿಮ್ಮ ಮಾರ್ಕ್ಸ್ ಎಲ್ಲ ಕರೆಕ್ಟಾಗಿ ಬಂದುಬಿಟ್ರೆ ದಟ್ ಈಸ್ ಓವರ್.
ನೀವೇನಾದರೂ ನಾಟಾ ಎಕ್ಸಾಮಿನೇಷನ್ಗೆ ಆಲ್ರೆಡಿ ಅಟೆಂಡ್ ಆಗಿದ್ದರೆ ಎಸ್ ಅಂತ ಕೊಟ್ಟು ಮಾರ್ಕ್ಸ್ ಇರಬೇಕು. ಅಟೆಂಡ್ ಆಗಿದ್ರೆ ಅಂದರೆ ಮುಂದೆ ಬರುವಂತಹ ನಾಟಾ ಎಕ್ಸಾಮನ್ನು ಬರಿತಾ ಇದ್ದರೆ ಈಗ ಎಸ್ ಅಂತ ಕೊಡಬೇಡಿ, ಯಾಕಂದರೆ ಮಾರ್ಕ್ಸ್ ಕೇಳ್ತದೆ. ಎಸ್ ಅಂತ ಬರೆದ ತಕ್ಷಣ, ಎಸ್ ಅಂತ ಕೊಟ್ಟ ತಕ್ಷಣ ಮಾರ್ಕ್ಸ್ ಕೇಳ್ತದೆ ಈ ರೀತಿಯಾಗಿ ಕೆಳಗಡೆ ನಿಮಗೆ ನೋಡಿ ಇಲ್ಲಿ, ಹೌದಾ? ಸೊ ನೋ ಅಂತಲೇ ಕೊಡಿ. ಮಾರ್ಕ್ಸ್ ಹಾಕಲಿಲ್ಲ ಅಂದರೆ ಮುಂದೆ ಹೋಗೋದಿಲ್ಲ. ಅದಕ್ಕೆ ಮುಂದೆ ನೀವು ನಾಟಾ ಎಕ್ಸಾಮ್ ಬರೆದ್ರೆ ಆ ಎಕ್ಸಾಮ್ ಮುಗಿದ್ಮೇಲೆ ಇನ್ನೊಂದು ಸಾರಿ ನಾಟಾ ಎಕ್ಸಾಮ್ ಮಾರ್ಕ್ಸ್ನ ಎಂಟ್ರಿ ಮಾಡೋದಕ್ಕೆ ಕೌನ್ಸಿಲಿಂಗ್ಗಿಂತ ಮುಂಚೆ ಕೆ ಇ ಅವರು ಇನ್ನೊಂದು ಲಿಂಕ್ ಕೊಡ್ತಾರೆ. ಅದರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ಸದ್ಯದಲ್ಲಿ ಇದಕ್ಕೆ ನೋ ಅಂತ ಕೊಡಿ. ಸೊ ನೋ ಅಂತ ಕೊಟ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಿದ್ಮೇಲೆ ಪ್ರಿಂಟ್ ಮಾರ್ಕ್ಸ್ ಕಾರ್ಡನ್ನು ತೆಗೆದುಕೊಳ್ಳಿ. ಸೊ ಇದಿಷ್ಟು ಹೇಗೆ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಅಂತೇಳಿ. ಸೊ ನೀವೇನಾದರೂ CBSE ಆಗಿದ್ದರೆ ಯಾವ ರೀತಿ ಬರ್ತದೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ನೋಡೋಣಂತೆ. ಈಗ CBSE ಒಂದು ಮಾರ್ಕ್ಸ್ ಕಾರ್ಡನ್ನು ಎಂಟ್ರಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ CBSE ಕರ್ನಾಟಕ ಅಂತ ಬರ್ತದ, ಇಲ್ಲಿ ರಿಜಿಸ್ಟರ್ ನಂಬರ್ ಬರ್ತದೆ, PUC ಇಯರ್ ಬರ್ತದೆ, ಇಲ್ಲಿ ಫೆಚ್ ಮಾರ್ಕ್ಸ್ ಅಂತ ಹಾಕೋಣಂತೆ. ಫೆಚ್ ಮಾರ್ಕ್ಸ್ ಅಂತ ಹಾಕಿದ್ರು ಕೂಡ ಏನೂ ಬರ್ತಾ ಇಲ್ಲ. ಯಾಕೆ ಅಂತ ಅಂದರೆ KE ಅವರದ್ದು ಓನ್ಲಿ ಸಾಫ್ಟ್ವೇರ್ ಯಾವ ರೀತಿ ಇದೆ ಅಂದರೆ CBSE ಕಡೆಯಿಂದ ಮಾರ್ಕ್ಸನ್ನು ಇದು ಫೆಚ್ ಮಾಡೋ ಹಾಗಿಲ್ಲ, PU ಬೋರ್ಡ್ನಿಂದ ಮಾಡ್ತದೆ. ನೀವೇನು ಮಾಡಬೇಕು ಅವಾಗ, ಇದನ್ನೆಲ್ಲ ಚೆಕ್ ಮಾಡಿ ಆದಮೇಲೆ ಇದೆಲ್ಲ ಕರೆಕ್ಟ್ ಇದೆ ಅಂದರೆ ಇಲ್ಲಿ ಸಬ್ಜೆಕ್ಟನ್ನು ಹಾಕಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಸಬ್ಜೆಕ್ಟನ್ನು ಹಾಕೊಳ್ತಾ ಹೋಗ್ತೀನಿ. ಸೊ ಸಬ್ಜೆಕ್ಟು ಫಾರ್ ಎಕ್ಸಾಂಪಲ್ ಈಗ ಫಸ್ಟು ಇಂಗ್ಲೀಷ್ ಅಂತ ಹಾಕ್ತೀನಿ. ಮ್ಯಾಕ್ಸಿಮಮ್ ಮಾರ್ಕ್ಸು 100. ಆಪ್ಟೇನ್ ಮಾರ್ಕ್ಸ್ ಎಷ್ಟು ಅಂತ ಹಾಕ್ತೀನಿ, ಪಾಸ್ ಪಾಸ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಅಪ್ಡೇಟ್ ಮಾರ್ಕ್ಸ್ ಅಂತ ಕೊಡ್ತೀನಿ. ನೋಡ್ತಾ ಹೋಗಿ. ಈಗ ಈ ವಿದ್ಯಾರ್ಥಿಯದು 87 ಇದೆ, ಹೌದಾ? ಸೊ ನಾನು 87 ಅಂತ ಹಾಕ್ತೀನಿ. ಸೆಲೆಕ್ಟ್ ಸ್ಟೇಟಸ್, ಇಲ್ಲಿ ಪಾಸ್ ಅಂತ ಕೊಡಬೇಕು. ಸೊ ಸೇವ್ ಅಪ್ಡೇಟೆಡ್ ಮಾರ್ಕ್ಸ್ ಅಂತ ಬರ್ತದೆ ಇಲ್ಲಿ ಈ ರೀತಿಯಾಗಿ, ಹೌದಾ? ಸೊ ಅದೇ ರೀತಿ ಇಲ್ಲಿ ಸಬ್ಜೆಕ್ಟನ್ನ ಸೆಲೆಕ್ಟ್ ಮಾಡಿ 5 ಇರ್ತದೋ 6 ಸಬ್ಜೆಕ್ಟು ಡಿಪೆಂಡಿಂಗ್ ಆನ್ ದ್ಯಾಟ್, ಅವೆಲ್ಲ ಹಾಕಿದ ಮೇಲೆ ಸೇಮ್ ಮುಂದಿನ ಸ್ಟೆಪ್ ಹೇಗೆ ಅಂದರೆ, ಸೊ ಇಲ್ಲಿ ಚೂಸ್ ಫೈಲನ್ನು ಮಾಡಿ, ಫೈಲ್ ಚೂಸ್ ಆಗ್ತದೆ, ಅಪ್ಲೋಡ್ ಮಾಡಿ. ಸೊ ಅದಾದಮೇಲೆ ಮಾರ್ಕ್ಸ್ ಕಾರ್ಡನ್ನು ಪ್ರಿಂಟೌಟ್ ತೊಗೊಳ್ಳಿ. ನಾಟಾ ಮಾರ್ಕ್ಸನ್ನು ಏನಾದರೂ ನೀವು ಬರೆದಿದ್ರೆ, ಎಕ್ಸಾಮ್ ಬರೆದಿದ್ರೆ, ಆ ನಾಟಾ ಮಾರ್ಕ್ಸ್ ಕಾರ್ಡು ಮತ್ತು PUC ಮಾರ್ಕ್ಸ್ ಕಾರ್ಡು, ಸೊ ಅದನ್ನು ಎರಡನ್ನೂ ಜಾಯಿನ್ ಮಾಡಿ <1 MB ಮಾಡಿಬಿಟ್ಟು ಇದನ್ನು ಅಪ್ಲೋಡ್ ಮಾಡಿದರೆ ಆಯಿತು. ಸೊ ಈ ರೀತಿಯಾಗಿ ನೀವು ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡ್ಬೋದು. ಸೊ ಸಿಂಪಲ್ ಪ್ರೊಸೀಜರ್ ಇದೆ. ಸೊ ಎಲ್ಲರೂ ಕೂಡ ಮಾರ್ಕ್ಸನ್ನು ಎಂಟ್ರಿ ಮಾಡಿ. ನೀಟ್ ಬರೆದಿರೋ, ಓನ್ಲಿ ನೀಟನ್ನು ಬರೆದಿರೋಂಥ ವಿದ್ಯಾರ್ಥಿಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗೇನಾದರೂ ನೀವು ಮಾಡಬೇಕು ಅಂತ ಅಂದರೂ ಕೂಡ ಮಾಡೋದರಲ್ಲಿ ಏನೂ ತಪ್ಪಿಲ್ಲ, ರೈಟ್? ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.